ಇವತ್ತಿನ ದೇಗುಲ ದರ್ಶನ ಪಯಣದಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತಹ ಒಂದು ವಿಜುವಲ್ಸ್ ಯಾವ ದೇವಸ್ಥಾನದ್ದು ಅಂತಂದರೆ ದಕ್ಷಿಣಾಮೂರ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಗಾನಹಳ್ಳಿದು. ನೀವೀಗ ನೋಡ್ತಾ ಇರ್ಬೋದು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಗೆ ಹೇಗೆ ಅಲಂಕಾರವನ್ನು ಮಾಡ್ತಾರೆ, ಅದಕ್ಕೆ ಏನೇನೆಲ್ಲ ಪೂರ್ವ ತಯಾರಿಗಳು ಬೇಕಾಗ್ತದೆ ಅನ್ನುವಂತಹ ಫುಲ್ ವಿಜುವಲ್ಸನ್ನು ನಾನು ನಿಮಗೆ ಇದರಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ಹೇಗೆ ಪೂಜೆಯನ್ನು ಮಾಡಬೇಕು, ಆಂಜನೇಯ ಸ್ವಾಮಿಯ ಅನುಗ್ರಹ ಪಡ್ಕೊಳ್ಬೇಕು ಅಂದರೆ, ಕೃಪೆಗೆ ಒಳಗಾಗಬೇಕು ಅಂದರೆ ಹೇಗೆ ಪೂಜೆಯನ್ನು ಮಾಡಬೇಕಾಗ್ತದೆ, ಜೊತೆಗೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಮಾತ್ರ ದಕ್ಷಿಣಾಭಿಮುಖವಾಗಿರುವಂತಹ ಆಂಜನೇಯ ಸಿಗುವಂಥದ್ದು. ಇದನ್ನು ಗುರುದೋಷ ಇರುವಂಥವರು ಇಲ್ಲಿನ ದೇವಸ್ಥಾನಗಳಿಗೆ ಇಂತಹ ದೇವಸ್ಥಾನಗಳಿಗೆ ಅಂದರೆ ದಕ್ಷಿಣಾಭಿಮುಖವಾಗಿರುವಂತಹ ದೇವಸ್ಥಾನಗಳಿಗೆ ಬಂದರೆ ಒಳಿತಾಗುತ್ತೆ ಅನ್ನೋದು ನಂಬಿಕೆ. ಹಾಗೂ ಇಲ್ಲಿನ ಪುರೋಹಿತರು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಲಂಕಾರಗಳನ್ನು ಮಾಡ್ತಾರೆ. ತುಂಬ ಅಂದರೆ ಈಗ ಬೇರೆ ಪುರೋಹಿತರು ಅಂದರೆ ಬೇರೆ ದೇವಸ್ಥಾನಗಳಲ್ಲಿ ಇಲ್ಲಿನ ದೇವಸ್ಥಾನಗಳನ್ನು ಹೊರತುಪಡಿಸಿ ಬೇರೆ ದೇವಸ್ಥಾನಗಳಿಗೆ ಹೊರಟ್ರೆ ಗೊತ್ತಿರುತ್ತೆ ನಿಮ್ಗೆ ಇವಾಗೆಲ್ಲ ಹೇಗಿದೆ ವ್ಯವಸ್ಥೆ ಅನ್ನೋದು. ಹೀ ಈಸ್ ವೆರಿ ಸಿಂಪಲ್ ಅಂತ ಹೇಳ್ಬೋದು. ಜೊತೆಗೆ ಹೀ ಈಸ್ ಡೌನ್ ಟು ಅರ್ತ್. ಅವರು ಲೈಕ್ ಎಷ್ಟು ಕೈಂಡ್ ಹಾರ್ಟೆಡ್ ಅಂತಂದರೆ ತುಂಬ ಸೂಕ್ಷ್ಮ ಸ್ವಭಾವದಂತಹ ವ್ಯಕ್ತಿತ್ವ ಅವ್ರದ್ದು. ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ನಿಮಗೆ ಅವ್ರ ಮಗ ಪೂಜೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಈ ಸಲ ಅವ್ರ ತಂದೆಯೇ ಇದ್ದರು, ಅವರು ಬೆಂಗಳೂರಲ್ಲೂ ಕೂಡ ಪೂಜೆ ಮಾಡಲಿಕ್ಕೆ ಹೋಗ್ತಾರೆ. ನೋಡಿ, ಲಕ್ಕಿಲಿ ನಮಗೆ ಆ ಎಲ್ಲ ವಿಜುವಲ್ಸನ್ನು ವೀಡಿಯೋ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ನೀವು ನೋಡ್ಬೋದು ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಪೂಜೆಯನ್ನು ಮಾಡ್ತಾರೆ ಅನ್ನೋದನ್ನು. ಜೊತೆಗೆ ದೇವಸ್ಥಾನದ ಪ್ರಾಂಗಣ ಏನಿದೆ ಅಥವಾ ದೇವಸ್ಥಾನ ಜೊತೆಗೆ ದೇವಸ್ಥಾನದ ಗರ್ಭಗುಡಿ ಏನಿದೆ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ ಆದಮೇಲೆ ಅಲಂಕಾರವನ್ನು ಮಾಡ್ತಾರೆ. ಕೆಲವು ವಿಶೇಷ ದಿನಗಳಲ್ಲಿ ಅವರು ಬೆಣ್ಣೆ ಅಲಂಕಾರನೂ ಕೂಡ ಮಾಡಿರ್ತಾರೆ. ಸೊ ಅಂತಹ ಟೈಮ್ ಅದನ್ನು ಕೂಡ ನಾವೇನು ಮಾಡ್ಬೋದು ನೋಡ್ಬೋದು. ಆದರೆ ನಾನು ನಿಮಗೆ ಈ ಸಲ ಬೆಣ್ಣೆ ಅಲಂಕಾರ ಮಾಡಿಲ್ದಿದ್ದರಿಂದ ಹೂವಿನ ಅಲಂಕಾರ ಏನಿದೆ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ನೋಡ್ಬೋದು, ತುಳಸಿನಲ್ಲಿ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಇವಾಗ ಒಂದು ಕಂಚಿನ ಪ್ರತಿಮೆನೂ ಕೂಡ ಮುಂದೆ ಇದೆ. ಅವರು ಪೂಜೆಗೆಲ್ಲನೂ ಕೂಡ ರೆಡಿ ಮಾಡಿಕೊಂಡ್ರು. ನಂತರ ಅವರು ತುಂಬ ಬೇಗ ಅಂದರೆ ಹೇಗೆ ಬೇಕೋ ಹಾಗೆ ಪೂಜೆ ಮಾಡೋದಿಲ್ಲ. ಅವರು ಏನೇನೆಲ್ಲ ಪೂಜಾ ವಿಧಿವಿಧಾನಗಳೇನಿದೆ ಆ ಎಲ್ಲ ವಿಧಿವಿಧಾನಗಳ ಥರನೇ ಅವರು ಪೂಜೆಯನ್ನು ಮಾಡ್ತಾರೆ. ನೀವು ನೋಡ್ಬೋದು, ಫಸ್ಟು ಅವರು ಕೆಳಗಡೆ ಇರುವಂತಹ ಕಂಚಿನ ಪ್ರತಿಮೆಗೆ ಪೂಜೆ ಮಾಡ್ತಾ ಇದ್ದಾರೆ. ನಂತರ 2 ಪಾದಗಳನ್ನು ಪೂಜೆ ಮಾಡಿ ನಂತರ ಅವರು ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ. 2 ಪಾದಗಳಿಗೆ ನಮಸ್ಕರಿಸಿ ಅವರು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನಗೆ ಏನೇನು ಗೊತ್ತಿದೆ ಆ ಪೂಜಾ ವಿಧಿವಿಧಾನಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ನೀವು ನೋಡ್ಬೋದು, ಕಡೆಯದಾಗಿ ಈ ವಿಡಿಯೋದ ಅಂತ್ಯ ಭಾಗದಲ್ಲಿ ಅವರು ಮಂಗಳಾರತಿಯನ್ನು ಮಾಡುವಂತಹ ಒಂದು ಸನ್ನಿವೇಶ ಏನಿದೆ ಅದನ್ನು ಕೂಡ ಆ ಚಿತ್ರೀಕರಣವನ್ನು ಕೂಡ ಇಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ಈಗ ನೀವು ಆ ಮಂಗಳಾರತಿಯ ದೃಶ್ಯವನ್ನು ನೋಡ್ಬೋದು. ಆರತಿ ದೃಶ್ಯವನ್ನು ಅವರು ಹೇಗೆ ಆಂಜನೇಯನಿಗೆ ಆರತಿಯನ್ನು ಬೆಳಗ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಶನಿವಾರ ಆಗಿದ್ದರಿಂದ ಇವತ್ತು ಇಲ್ಲಿ ಸ್ಪೆಷಲ್ ಪೂಜೆ ಇತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲರೂ ಕೂಡ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ ಈ ಒಂದು ಮಂತ್ರವನ್ನು ಯಾವಾಗಲೂ ಪಠಿಸಿ ಅಂತ ಹೇಳ್ತೇನೆ.